ಗಿಲ್ಲಿ ನಟ ಗೆದ್ದಿದ್ದು ನನ್ನಿಂದಾನೇ ಎಂದ ಡಾಗ್ ಸತೀಶ್. ಬಿಗ್ ಬಾಸ್ ಗಿಲ್ಲಿ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಡಾಗ್ ಸತೀಶ್. ಯಾವ ಕಾರಣಕ್ಕೂ ಗಿಲ್ಲಿನ ಡಿನ್ನರ್ ಪಾರ್ಟಿ ಕರೆಯಲ್ಲ ಅಂತಂದಿದ್ರು. ಈಗ ಬಿಗ್ ಬಾಸ್ ಗಿಲ್ಲಿ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಡಾಗ್ ಸತೀಶ್. ಡಿನ್ನರ್ ಪಾರ್ಟಿ ಕರೆಯೋದಿಲ್ಲ ಅಂತ ಹೇಳಿದ್ದಾರೆ ಡಾಗ್ ಸತೀಶ್. ಗಿಲ್ಲಿ ಗೆದ್ರು ಸೋತ್ರು ನಾನೇ ಪಾರ್ಟಿ ಕೊಡಿಸ್ತೇನೆ ಎಂದಿದ್ದೆ. ಸೋತವರಿಗೆ ಪಾರ್ಟಿ ಕೊಡಿಸ್ತೇನೆ, ಆದ್ರೆ ಗಿಲ್ಲಿನ ಮಾತ್ರ ಕರೆಯೋದಿಲ್ಲ ಅಂತ ಹೇಳಿದ್ದಾರೆ ಡಾಗ್ ಸತೀಶ್. ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ, ರಕ್ಷಿತಾ ನನಗೆ ಸಪೋರ್ಟ್ ಮಾಡಿದ್ರು, ಅವರನ್ನ ಬೇಕಿದ್ರೆ ಪಾರ್ಟಿ ಕರಿತೇನೆ ಎಂದ ಡಾಗ್ ಸತೀಶ್. ಡಾಗ್ ಸತೀಶ್ ಅಶ್ವವೇಗ ನ್ಯೂಸ್ಗೆ ಸತೀಶ್ ಈಗ ರಿಯಾಕ್ಷನ್ ಕೊಟ್ಟಿರುವಂತದ್ದು ಒಂದ್ ರೀತಿ ನೋಡೋದಾದ್ರೆ ಯಾಕೆ ಇವರ ಮಧ್ಯೆ ಈ ರೀತಿ ಅಂತ. ಯಾಕೆಂದ್ರೆ ಗಿಲ್ಲಿ ಗೆಲ್ಲೋದ್ ಚಾನ್ಸೇ ಇಲ್ಲ. ಅಕಸ್ಮಾತ್ ಗಿಲ್ಲಿ ಗೆದ್ಬಿಟ್ರೆ ಗಿಲ್ಲಿ ಕಾಲ್ ಕೆಳಗ್ ನುಸುಳ್ತೇನೆ ಅಂತೆಲ್ಲ ಡಾಗ್ ಸತೀಶ್ ತಮ್ಮ ಹೇಳಿಕೆಗಳನ್ನ ಕೊಟ್ಟು ಒಂದಷ್ಟು ಟ್ರೋಲ್ ಆಗಿದ್ರು. ಇದರ ನಂತರ ಈಗ ಮತ್ತೆ ಒಂದು ಹೇಳಿಕೆಯನ್ನ ಕೊಟ್ಟು ವೈರಲ್ ಆಗ್ತಿದ್ದಾರೆ. ಗಿಲ್ಲಿ ನಟ ಗೆದ್ದಿದ್ದು ನನ್ನಿಂದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಹೆಂಗೋ ಅವರೇ ಹೇಳಬೇಕು, ತಿಳಿಸಿ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ವಿರುದ್ಧ ಮತ್ತೆ ಕಿಡಿಕಾರಿದ್ರು ಡಾಗ್ ಸತೀಶ್. ಯಾಕೆ, ಯಾವ ಕಾರಣಕ್ಕೆ ಇವರಿಬ್ಬರ ಮಧ್ಯೆ ಅಸಮಾಧಾನ ಇದೆ? ಗಿಲ್ಲಿನ್ ಕಂಡ್ರೆ ಯಾಕೆ ಬಿಗ್ ಬಾಸ್ ಇಲ್ಲಿ ಡಾಗ್ ಸತೀಶ್ಗೆ ಆಗಲ್ಲ ಅನ್ನುವಂಥದ್ದು ಏನಿದೆ ಅನ್ನುವಂಥದ್ದು. ಯಾವ ಕಾರಣಕ್ಕೆ ಗಿಲ್ಲಿನ ಡಿನ್ನರ್ ಪಾರ್ಟಿ ಕರೆಯೋಲ್ಲ ಅಂತ ಬೇರೆ ಹೇಳಿದ್ದಾರೆ. ಗಿಲ್ಲಿ ಗೆದ್ರು ಸೋತ್ರು ನಾನೇ ಪಾರ್ಟಿ ಕೊಡಿಸ್ತೇನೆ ಅಂದಿದ್ರು. ತೊಂದರೆ ಆಗಿತ್ತು. ನಂಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಅದರಿಂದ ನಾನು ಹೇಳಿದ್ದೆ, ಗಿಲ್ಲಿ ಗೆದ್ರೆ ಸೋತವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಮನೆ ಒಳಗಡೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅಷ್ಟು ಏಳ್ಸಿದ್ದಾರೆ, ಅಷ್ಟು ಕಂಡಮ್ಮಾಗಿ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಆಗಿದೆ, ಅದೆಲ್ಲ ಎಲ್ಲ ಟಿವಿಲೂ ಹೇಳಿದ್ದೀನಿ. ಅಷ್ಟು ಕರ್ನಾಟಕ ಜನತೆಗೆ ಯಾಕೆ ಒಂದ್ ರೀಸನ್ ಏನು ಅಷ್ಟು ಬರಕ್ಕೆ ಕಾರಣ ನಾನು ಅಷ್ಟು ಪ್ರಚೋದನೆ ಮಾಡಿದ್ದು. ನಾನು ಅವನ ಬಗ್ಗೆ ಎಗನೆಸ್ಟ್ ಆಗಿದ್ದಕ್ಕೆ ಎಲ್ಲರೂ ಹಠಕ್ಕೆ ಮೊಬೈಲ್ಗಳು ಕಿತ್ಕೊಂಡು ಓಟ್ ಹಾಕ್ಸಿದ್ರು. ಅಷ್ಟು ಜನ ರೊಚ್ಚಿಗೆ ಕಾರಣನೇ ನಾನು. ಫೈನಲಿ ಗಿಲ್ಲಿ ಗೆದ್ದಿರೋದು ನಿಮ್ಮಿಂದಾನೆ ಅಂತ ಹೇಳ್ತಿದ್ದೀರಾ? ಆಚೆ ಫಿನಾಲೆ ದಿನ 80% ಜನ ನನಗೋಸ್ಕರ, ನನ್ನ ಹೊಡಿಯೋಕ್ಕೋಸ್ಕರನೇ ಬಂದಿದ್ದು. ಇಲ್ಲಿಗೋಸ್ಕರ ಬರೀ ನನ್ನ ಪ್ರಚೋದನೆ ನನ್ನಿಂದ ಅವ್ರು ಹಂಗೆ ಆಗಿಲ್ಲ ಅಂದಿದ್ರೆ ಅಷ್ಟು ಜನ ಒಳಗೆ ಆಚೆ ಅಷ್ಟು ಜನ ಬರ್ತಿರ್ಲಿಲ್ಲ. ಎಲ್ಲ ನೋಡಿ ನಾಯಿಮರಿ ಇಟ್ಕೊಂಡು ಫೋಟೋ ಇಟ್ಕೊಂಡು ನನ್ನ ಮಕ್ಕಕ್ಕೆ ನಾನು ಫೋಟೋ ಹಾಕ್ಕೊಂಡೆ ಎಲ್ಲ ಬೈಯಕ್ಕೆ ಬಂದಿದ್ದು. ಅದು ಕಾರಣ ನಾನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅವ್ರು ಇಷ್ಟ, ಗಿಲ್ಲಿಯಿಂದ ನನಗೆ ತೊಂದರೆ ಆಗಿತ್ತು. ನಂಗೆ ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಅದರಿಂದ ನಾನು ಹೇಳಿದ್ದೆ, ಗಿಲ್ಲಿ ಗೆದ್ರೆ ಸೋತವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಸೋತ್ರೆ ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಮನೆ ಒಳಗಡೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅಷ್ಟು ಏಳ್ಸಿದ್ದಾರೆ, ಅಷ್ಟು ಕಂಡಮ್ಮಾಗಿ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಆಗಿದೆ, ಅದೆಲ್ಲ ಎಲ್ಲ ಟಿವಿಲೂ ಹೇಳಿದ್ದೀನಿ. ಅಷ್ಟು ಕರ್ನಾಟಕ ಜನತೆಗೆ ಯಾಕೆ ಒಂದ್ ರೀಸನ್ ಏನು ಅಷ್ಟು ಬರಕ್ಕೆ ಕಾರಣ ನಾನು ಅಷ್ಟು ಪ್ರಚೋದನೆ ಮಾಡಿದ್ದು. ನಾನು ಅವನ ಬಗ್ಗೆ ಎಗನೆಸ್ಟ್ ಆಗಿದ್ದಕ್ಕೆ ಎಲ್ಲರೂ ಹಠಕ್ಕೆ ಮೊಬೈಲ್ಗಳು ಕಿತ್ಕೊಂಡು ಓಟ್ ಹಾಕ್ಸಿದ್ರು. ಅಷ್ಟು ಜನ ರೊಚ್ಚಿಗೆ ಕಾರಣನೇ ನಾನು. ಫೈನಲಿ ಗಿಲ್ಲಿ ಗೆದ್ದಿರೋದು ನಿಮ್ಮಿಂದಾನೆ ಅಂತ ಹೇಳ್ತಿದ್ದೀರಾ? ಆಚೆ ಫಿನಾಲೆ ದಿನ 80% ಜನ ನನಗೋಸ್ಕರ, ನನ್ನ ಹೊಡಿಯೋಕ್ಕೋಸ್ಕರನೇ ಬಂದಿದ್ದು. ಇಲ್ಲಿಗೋಸ್ಕರ ಬರೀ ನನ್ನ ಪ್ರಚೋದನೆ ನನ್ನಿಂದ ಅವ್ರು ಹಂಗೆ ಆಗಿಲ್ಲ ಅಂದಿದ್ರೆ ಅಷ್ಟು ಜನ ಒಳಗೆ ಆಚೆ ಅಷ್ಟು ಜನ ಬರ್ತಿರ್ಲಿಲ್ಲ. ಎಲ್ಲ ನೋಡಿ ನಾಯಿಮರಿ ಇಟ್ಕೊಂಡು ಫೋಟೋ ಇಟ್ಕೊಂಡು ನನ್ನ ಮಕ್ಕಕ್ಕೆ ನಾನು ಫೋಟೋ ಹಾಕ್ಕೊಂಡೆ ಎಲ್ಲ ಬೈಯಕ್ಕೆ ಬಂದಿದ್ದು. ಅದೆಲ್ಲ ಹೆಂಗ್ ಬರ್ತದೆ ಮೇಡಮ್? ಎಲ್ಲ ಡಾಗ್ ಸತೀಶ್ ಆಡಿದಂತಹ ಮಾತುಗಳನ್ನು ನಾವು ಕೇಳಿಸ್ಕೊಡ್ವಿ. ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗಿಲ್ಲಿ ಗೆದ್ದಿರದೆ ನನ್ನಿಂದ, ನಾನು ಪ್ರಚೋದನೆ ಕೊಟ್ಟು ಅವರನ್ನ ಕೆಟ್ಟ ಮನುಷ್ಯ ಅಂತ ಬಿಂಬಿಸಿಕೆ ರೊಚ್ಚಿಗೆದ್ದು ಜನ ನನ್ನ ವಿರುದ್ಧ ಮಾತನಾಡೋಕೆ ಹೋಗಿ ಅವರಿಗೆ ಓಟ್ ಹಾಕಿದ್ದಾರೆ. ನಾನು ಪ್ರಚೋದನೆ ಕೊಟ್ಟಿದ್ದಕ್ಕೆ ನನ್ನ ಬೈಯೋಕೆ ಬಂದಿದ್ರು ಜನ. 80% ಜನ ಬಂದಿದ್ದು ನನ್ನ ಬೈಯೋಕೆ, ಗಿಲ್ಲಿನ ಗೆಲ್ಸೋಕಲ್ಲ. 20% ಮಾತ್ರ ಅವರ ಪರವಾಗಿ ಬಂದಿದ್ರು. ಹಾಗಾಗಿ ನಾನು ಅವರ ಬಗ್ಗೆ ರೊಚ್ಚಿಗೆದ್ದು ಕೆಟ್ಟದಾಗ ಮಾತಾಡದೆ ಇದ್ರೆ ಅಷ್ಟು ಓಟೇ ಬರ್ತಿರ್ಲಿಲ್ಲ ಅವರಿಗೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಪರೋಕ್ಷವಾಗಿ ಗಿಲ್ಲಿ ಗೆಲ್ಲೋದಕ್ಕೆ ನಾನೇ ಕಾರಣ ಅಂತ ಹೇಳ್ಕೊಂಡಿದ್ದಾರೆ ಡಾಗ್ ಸತೀಶ್. ಜೊತೆಗೆ ಗಿಲ್ಲಿ ಕ್ಯಾರೆಕ್ಟರ್ ನನಗೆ ಇಷ್ಟ ಇಲ್ಲ, ಅವರು ನನ್ನನ್ನು ಕಂಡಮ್ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ, ಮನೆಯಲ್ಲಿ ಹೆಂಗೆ ಬೇಕು ಹಾಗೆ ನನಗೆ ಮಾತನಾಡಿದ್ದಾರೆ, ಅದೆಲ್ಲ ನಂಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಮೊದಲೇ ಹೇಳಿದ್ದೆ, ಗಿಲ್ಲಿ ಗೆಲ್ಲೋದು ನಂಗೆ ಇಷ್ಟ ಇಲ್ಲ. ಜೊತೆಗೆ ಅಕಸ್ಮಾತ್ ಅವ್ರಿಗೆ ಗೆದ್ರೆ ಸೋತವ್ರಿಗೆ ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಸೋತ್ರೆ ಬಾಕಿದವ್ರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೆ. ಆ ಪ್ರಕಾರ ಇನ್ನೊಂದು ವಾರದಲ್ಲೇ ನಾನು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಡಾಗ್ ಸತೀಶ್.